ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಮನೇಲಿ ಯಾವ ಥರ ಕುಲ್ಫಿನ ಮಾಡೋದು ಅಥವಾ ಐಸ್ ಕ್ರೀಮ್ನ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಮಕ್ಕಳಿಗೆ ಹೊರಗಡೆ ಕೊಡೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಈ ಥರ ಒಂದು ಕಡಾಯಿನ ಇಟ್ಟಿರ್ತೀನಿ. ಸ್ವಲ್ಪ ಈ ಥರ ಅಗ್ಲದಿಟ್ರೇ ಬೆಸ್ಟು, ಯಾಕೆಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸುಮ್ಮನೆ ಸ್ಪ್ರೆಡ್ ಆಗೋದಕ್ಕಿಂತ ಔಟ್ಸೈಡೆಲ್ಲ ಅದು ಚೆಲ್ಲೋದಕ್ಕಿಂತ ಈ ಥರ ದೊಡ್ಡದಿಟ್ರೆ ಬೆಸ್ಟ್. ಹಾಗೆ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಸೊ ನಾನು ಇದಕ್ಕೆ ಯಾವುದೇ ಥರದ ಒಂದು ಹನಿ ನೀರು ಕೂಡ ಸೇರಿಸ್ತಾ ಇಲ್ಲ. ಗಟ್ಟಿ ಹಾಲು ಹೇಗಿದೆಯೋ ಹಾಗೆ ನಾನು ತೊಗೊಂಡ್ಬಿಟ್ಟು ಇದು ಚೆನ್ನಾಗಿ ನಾನು ಕುದಿಯೋದಕ್ಕೆ ಇಡ್ತೀನಿ. ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಬರೋವರೆಗೂ ನಾನು ಇದನ್ನು ಕುದಿಸ್ತೀನಿ ಚೆನ್ನಾಗಿ. ಇಲ್ಲ ಅಂತ ಅಂದರೆ ಆ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಟ್ಟು ಸೈಡಲ್ಲಿ ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿರೋ ನೀರಿಗೆ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಇದಕ್ಕೆ ಜಸ್ಟು ನೀವು ಗೋಡಂಬಿ ಹಾಕೊಂಡ್ರೂ ನಡೆಯುತ್ತೆ, ಬಟ್ ನಾನು ಇದಕ್ಕೆ ಬಾದಾಮಿ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು. ಹಾಗೆ ಜಾರಿಗೆ ನಾನು ಇದೆರಡನ್ನೂ ಹಾಕೋತೀನಿ. ಏನು ನೆನೆಸಿಟ್ಟಿರೋ ನೀರು ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ತರ್ತರಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಐಸ್ ಕ್ರೀಮು ಅಥವಾ ಕುಲ್ಫಿ ಏನಾದರೂ ತಿನ್ನಬೇಕಾದ್ರೆ ಮಧ್ಯ ಏನಾದರೂ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡಿ, ಸೊ ಈ ಥರ ಎಲ್ಲ ಕೆನೆ ಬಂದುಬಿಟ್ಟಿರುತ್ತೆ ಮೇಲೆ, ಆಲ್ರೆಡಿ ಈ ಥರ ಗಟ್ಟಿಯಾಗಿರುತ್ತೆ. ಬಟ್ ಇದು ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮತ್ತೆ ಕುದಿಯೋದಕ್ಕೆ ಬಿಡಿ. ಹಾಗೆ ಇದಕ್ಕೆ ಫುಡ್ ಕಲರ್ನ ಯೂಸ್ ಮಾಡ್ತಾರೆ. ಸೊ ನಾನು ಹೇಗಿದ್ದರೂ ಮಾಡ್ತಿರೋದೇನೆ ನಾನು ಹೆಲ್ತ್ ಪರ್ಪಸ್ಸಿಂದ. ಸೊ ಹಾಗಾಗಿ ಅರಿಶಿನ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಜಸ್ಟ್ ಆ ಕಲ್ಲರ್ಗೋಸ್ಕರ ಅಷ್ಟೇ, ಹಾಕೋಂಥ ಅವಶ್ಯಕತೆಯೂ ಇರಲ್ಲ. ಬಟ್ ಹಾಕಿದ್ರೆ ಒಳ್ಳೆಯದು, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅರಿಶಿನ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇವಾಗ ಇದು 1/4 ಲೀಟ್ರು ಅಷ್ಟು ಹಾಲಾಗಿದೆ, ಗಟ್ಟಿ ಕೂಡ ಆಗಿದೆ. ಇವಾಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಬಾದಾಮಿ ಗೋಡಂಬಿನ, ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಮತ್ತೆ ಕುದಿಸ್ಕೊತೀನಿ ನಾನು. ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲ ಅಂತಂದರೆ ಅಷ್ಟು ಅಂದರೆ ಕುಲ್ಫಿ ಕನ್ಸಿಸ್ಟೆನ್ಸಿ ಬರಲ್ಲ ಇದು. ಸೊ ಹಾಗಾಗಿ ಹಿಂಗೂ ಕೂಡ ಮಾಡ್ಬೋದು, ಬಟ್ ಗಟ್ಟಿ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಇದು ಗಟ್ಟಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇದೇ ಥರ ನೀವು ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಬಾದಾಮಿ ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಕೈ ಏನಾದರೂ ಬಿಟ್ರಿ ಅಂತ ಅಂದರೆ ಅದು ತುಂಬಾ ಒಂಥರ ತಳ ಹಿಡ್ಕೊಂಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇನ್ನು ನೀವು ನೋಡ್ತಾ ಇರ್ಬೋದು ಕಲರೆಲ್ಲ ಹೇಗೆ ಚೇಂಜ್ ಆಗಿದೆ ಅಂಥೇಳಿ. ಸೊ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಒಂದು 5 ನಿಮಿಷ, ಏನೋ ಇದು 10 ನಿಮಿಷ ಬಿಟ್ಟರು ಓಕೆ ನಡೆಯುತ್ತೆ. ಸ್ವಲ್ಪ ತಣ್ಣಗಾದರೆ ಬೆಸ್ಟು. ಸೊ ತಣ್ಣಗಾಗಿದೆ ಇದು ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು ಹೇಗೆ ಕೆನೆ ಬಂದಿದೆ ಅಂಥೇಳಿ, ಮತ್ತು ಗಟ್ಟಿ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ, ಇದನ್ನು ನೀವು ಒಂದು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಪುಡಿ ಮಾಡಿರೋ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ, 1-2, ಮತ್ತು ಬೆಲ್ಲ, ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫೈನಾಗಿ ಇದನ್ನು ನೀವು ಪೇಸ್ಟ್ ಮಾಡಿಕೊಂಡ್ರೆ, ಇನ್ನು ನೀವು ಐಸ್ ಕ್ರೀಮ್ ಮೌಲ್ಡಿಗಾಗಿರ್ಬೋದು ಅಥವಾ ಏರ್ ಟೈಟ್ ಕಂಟೈನರ್ ಯಾವುದಿರುತ್ತೆ, ಸೊ ಅದಕ್ಕೆ ನೀವು ಯೂಸ್ ಮಾಡಿಕೊಂಡ್ರೆ ಇದನ್ನು ಒಂದು 8 ಅವರಿಂದ 10 ಅವರಂತೂ ನೀವು ಫ್ರೀಸಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕುಲ್ಫಿ ರೆಡಿ ಆಗುತ್ತೆ. ಸೊ ಹೊರ್ಗಡೆ ತಂದು ತಿನ್ಸೋದಕ್ಕಿಂತ ಈ ಥರ ಮನೇಲಿ ಮಾಡಿದ್ರೆ ಬೆಸ್ಟು. ಹಾಗಂತ ಹೇಳಿ ಹೊರ್ಗಡೆನೂ ಕೊಡಲ್ಲ ಅಂತಲ್ಲ, ಬಟ್ ಈ ಥರ ಅವಾಗ ಮನೇಲಿ ಮಾಡ್ತಾಯಿದ್ರೆ ಸೊ ಹೊರ್ಗಡೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಅಷ್ಟೇನೆ. ಸೊ ಇದು ಎಲ್ಲದನ್ನು ನಾನು ಈ ಥರ ಐಸ್ ಕ್ರೀಮ್ ಮೋಲ್ಡಿಗೆ ಫಿಲ್ ಮಾಡಿಬಿಟ್ಟು ಒಂದು 8 ಅವರ್, ಅಂದರೆ ಇದು ಸಂಜೆ ಮಾಡಿರೋದು ನಾನು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ತೆಗೆದುಬಿಟ್ಟು ನೋಡಿದೆ, ಚೆನ್ನಾಗೇ ಆಗಿದೆ. ಆ್ಯಂಡ್ ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ತು. ನಾನು ಯೂಶ್ವಲಿ ನಮ್ಮ ಮನೇಲಿ ಸ್ವೀಟ್ ತುಂಬ ಕಡಿಮೆ ತಿನ್ನೋದು, ಹಾಗಾಗಿ ನನಗಿದು ಸ್ವಲ್ಪ ಸ್ವೀಟ್ ಅನ್ನಿಸ್ತು. ಆ್ಯಂಡ್ ಇದನ್ನು ನೀವು ರುಬ್ಬಿದಾಗ ಇದು ನೋಡಿ ಈ ಥರ ನೊರೆ ಬರಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ ಇದು. ಇಲ್ಲ ಅಂತಂದರೆ ಅಷ್ಟು ಪರ್ಫೆಕ್ಟ್ ಇಲ್ಲ ಅಂತ ಅರ್ಥ. ಸೊ ಇನ್ನು ಎಲ್ಲನೂ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ಕೂಡ ಸಿಕ್ಕಾಬಟ್ಟೆ ಖುಷಿಪಟ್ಲು ಅದನ್ನು ನೋಡಿ. ಯಾಕಂದರೆ ಅವಳಿಗಂತ ಫಸ್ಟ್ ಟೈಮು ನಾನು ಇದನ್ನು ರೆಡಿ ಮಾಡಿರೋದ್ರಿಂದ ಅವಳ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು. ಫಸ್ಟು ಹಿಂಗಿರಲಿಲ್ಲ, ಬಟ್ ಇವಾಗ ಅಷ್ಟು ಎಕ್ಸೈಟ್ ಆಗಿಲ್ಲ ಅವಳು. ಬಟ್ ಅದನ್ನು ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆದಳು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು.
ಸೊ ಈ ಥರ ಮಾಡಿಕೊಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ವೆರೈಟಿ ಟ್ರೈ ಮಾಡ್ತಾರೆ. ಇವಾಗಂತೂ ಸಮ್ಮರ್ ಅಲ್ವಾ, ಸೊ ಏನೂ ಆಗಲ್ಲ. ನೀವು ಮನೇಲಿ ಆರಾಮಾಗಿ ಕಲ್ಲಂಗಡಿ ಜ್ಯೂಸ್ ಇರ್ಬೋದು, ಅಥವಾ ಸೊ ಅದನ್ನು ಯೂಸ್ ಮಾಡ್ಕೊಂಡು ಕ್ಯಾಂಡಿ ಥರ ಮಾಡೋದು ಎಲ್ಲನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಈ ಥರ ವೆರೈಟೀಸು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಇವಾಗ, ಯಾಕಂದರೆ ಅವಳು ಇಷ್ಟಪಟ್ಟು ತಿಂತಾಳೆ ಅನ್ನೋ ಕಾರಣಕ್ಕಷ್ಟೇನೆ. ಆ್ಯಂಡ್ ಇವತ್ತಿನ ವಿಡಿಯೋ, ಈ ಒಂದು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.